ಇಲ್ಲಿ ನೋಡಿ, ಇವತ್ತು ಹೊಸ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ. ಹೌದು. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಓಡ್ಬಿಡ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇಷ್ಟೊತ್ತು ಪೊನ್ನಪ್ಪ ಅಂಕಲ್ ಮನೆ ಬೆಕ್ಕು ಬಂದು ಇಲ್ಲಿ ಕೂತ್ಕೊಂಡು ಮನು ಕೆಲಸ ಮಾಡ್ತಾ ಇದ್ರಲ್ಲ ಸಿಸ್ಟಮಲ್ಲಿ, ಏನು ಮಾಡ್ತಾ ಇದೀಯಾ ಅಂತ ಹಿಂಗೆ ಬಗ್ಗಿ ನೋಡ್ತಾ ಇದ್ರು. ಅದನ್ನ ಮಾತಾಡಿಸ್ಕೊಂಡು ನಿಂತಿದ್ವಿ. ನಾನು ಅದನ್ನ ಫೋಕಸ್ ಮಾಡ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಅದು ಲೆನ್ಸ್ ಮೇಲ್ಗಡೆ ತಿರ್ಕೊಬಿಟ್ಟು ಅದೆಲ್ಲೋ ಬಿಲ್ಡಿಂಗ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅವಳು ಬಂದವಳೋ ಏನೋ ಗೊತ್ತಿಲ್ಲ. ಆದ್ರೂ ಬೆಕ್ಕೆ ಸೇನ್ ಬಂದು ಏನೋ ಕಲಿತಾರೆ ವರ್ಷ. ಬಂದ್ಲು ನೋಡಿ, ಪುನಃ ಬಂದ್ಲು. ಏನೋ ಇವತ್ತು ಭಾಳ ಕಳ್ಳಾಟ ಆಡ್ತಾವಳೆ. ಬರೋದು ಓಡೋದು. ಈಗ ನಾವು ಕಾಯ್ಕೊಂಡು ನಿಂತ್ಕೊಳಕ್ಕಾಗತ್ತಾ? ಏನೋ ನಿನ್ನ ಮಾತಾಡ್ಸಕ್ ಬತ್ತಾವಳು ಮನೋಳು. ಈ ಮನು ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ನಾವು ಮಾತಾಡಿಸ್ಬಿಟ್ರೆ ಹೌದು ಅನ್ನೋದು ಬಿಟ್ಟು ಬಾಕಿದೇನು ಬರಲ್ಲ. ಬರುತ್ತೆ. ನೀನ್ ಕರೆಕ್ಟಾಗಿ ಬಂದ್ಬಿಟ್ಟು ಒಂದ್ಸರಿ ಹಿಂಗೆ ಡಿಸ್ಟರ್ಬ್ ಮಾಡ್ಬಿಟ್ಟು ಹೋಗ್ಬಿಡ್ತೀಯಾ. ನನಗೆ ಇನ್ನೂ 15-20 ನಿಮಿಷ ಬೇಕು ಅದು ರಿಕವರ್ ಆಗಕ್ಕೆ. ನಾನು ಆಮೇಲೆ ಏನೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ಕೊಂಡು 20 ನಿಮಿಷ ವೇಸ್ಟ್ ಮಾಡಿ. ಅದು ನಿನ್ನ ಪ್ರಾಬ್ಲಮ್. ಹೌದು, ನನ್ನ ಪ್ರಾಬ್ಲಮ್ ಇರೋದಕ್ಕೆ ನಾನು ಮಾತಾಡ್ಸೋಕೆ ಹೋಗಲ್ಲ, ಕಾನ್ಸಂಟ್ರೇಷನ್ ಕೊಡ್ತೀನಿ. ಬಂದ್ಲು ನೋಡಿ, ಬಾ. ಏನು ಸಮಾಚಾರ ಅಂತ ಇಷ್ಟೊಂದು ಬಂದು ಮಾತಾಡಿಸ್ತಾ ಇದ್ದೀರಲ್ಲ ಅಂತ ನಿನ್ನ ಬೆಲ್ಟ್ ಕೊಡೆ, ಚೆನ್ನಾಗೈತೆ. ಎನಿವೇಸ್, ಏನೋ ಗೊತ್ತಿಲ್ಲ ಸಮಾಚಾರ. ಭಾಳ ಬಂದು ಮನುನ ಡಿಸ್ಟರ್ಬ್ ಮಾಡ್ತಾವ್ರೆ ಇವತ್ತು. ಅವ್ರನ್ನ ನಾವು ಮಾತಾಡಿಸ್ಕೊಂಡು ನಿಂತ್ಕೊಂಡ್ರೆ ಇನ್ನೂ 1 ಅವರ್ ಆಗುತ್ತೆ. ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಮಾಲ್ಟ್ ಕುಡಿದ್ಬಿಟ್ಟು ಇವಾಗ ನೆಕ್ಸ್ಟ್ ಪ್ರೋಗ್ರಾಮು ಇನ್ನೇನಿರುತ್ತೆ, ಆ್ಯಸ್ ಯೂಶುವಲ್ ಅಡುಗೆ ಮಾಡೋದು. ಇವತ್ತು ಮನು ಪಲಾವ್ ಮಾಡ್ತೀನಿ. ಮನು ಇವತ್ತು ತುಂಬ ದಿನ ಆಗೋಗಿದೆ. ನೀನು ಅದೇ ತಿನ್ಬೇಕಲ್ವಾ? ನೀನು ಅಂದ್ರೆ ಮಾಡ್ಕೊಳಪ್ಪ ಅಂದ್ರೆ ಅಂದಾಗ ಡೌಟ್ ಹೊಡಿತು. ಅದಕ್ಕೆ ದಿನ ಅನ್ನ ಸಾಂಬಾರು ತಿಂದು ಬೋರ್ ಹೊಡೆದೈತೆ. ಅದಕ್ಕೆ ಪಲಾವ್ ಎಲ್ಲಿ ತಿಂತೀವಿ ದಿನ? ಅಲ್ಲ, ಪಲಾವ್ ಇನ್ನೇನು ಅಂದೆ, ಅದು ಅನ್ನ. ಅದು ಬಿಸಿ ಅಲ್ಲ, ಬೇಳೆ ಸಾಂಬಾರು ಅನ್ನ ತಿಂದು ಬೋರ್ ಹೊಡೆದೈತೆ. ಮಂಡೆ ಅಲ್ವಾ, ಸೊ ಹಂಗಾಗಿ ಪಲಾವ್ ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ. ಅದನ್ನ ಮಾಡೋದು ಇವಾಗ. ಅದಕ್ಕಿಂತ ಮೊದಲು ಹೊಟ್ಟೆಗೆ ಬ್ರೇಕ್ಫಾಸ್ಟ್ ಹಾಕ್ಕೋಬೇಕು ನಾವು. ಇವಾಗ ಜಸ್ಟ್ ಅಡುಗೆ ಮಾಡಿದೆಲ್ಲ ಮುಗೀತು. ಕುಕ್ಕರ್ ಆರಬೇಕು ಊಟ ಮಾಡೋಕ್ಕೆ. ಸೊ ಏನೇ ಹೇಳಿ, ಅರ್ಧ ದಿನ ನನಗೆ ಅದು ಹೆಂಗೆ ಹೋಗತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದು ಒಂದು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಬಿಡ್ತೀವಿ ಇಬ್ಬರು ಮಾತಾಡಿಕೊಂಡು. ಅಲ್ಲಿ ಹೆಚ್ಚು ಕಮ್ಮಿ ಒಂದು 45 ಮಿನಿಟ್ಸ್ 1 ಅವರ್ ಆರಾಮಾಗಿ ಕುತ್ಕೊತೀವಿ ಮಾತಾಡ್ಕೊಂಡು. ಎದ್ದ ತಕ್ಷಣ ಕಾಫಿ ಕುಡ್ಕೊಂಡು ಅಲ್ಲಿ 1 ಅವರ್ ಎಗ್ರೋಗ್ಬಿಡತ್ತೆ. ಅದಾದಮೇಲೆ ಎಲ್ಲ ಹರಿಬರಿ ಕೆಲಸಗಳು ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗೇ ಹೋಗ್ಬಿಡತ್ತೆ. 12:45 1 ಗಂಟೆ. ಆಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟು, ಆಮೇಲೆ ಆಫೀಸ್ ಟೈಮಿಂಗ್ಸ್ ಲಾಗಿನು. ಹಿಂಗಿರತ್ತೆ ನಂದು ಹಾಫ್ ಡೇ ಕಂಪ್ಲೀಟ್. ಏನಂತಾರೆ, ಆಕ್ಯುಪೈಡ್ ಅನ್ನೋದಕ್ಕಿಂತ ಹೆಂಗ್ ಹೋಗತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ? ಆದರೆ ಒಂದು ಸಮಾಧಾನ ಅನ್ನೋದಕ್ಕಿಂತ ಖುಷಿ ವಿಚಾರ ಏನಪ್ಪ ಅಂದರೆ, ಬೆಳಗ್ಗೆ ಎದ್ದು ಗಡಿಬಿಡಿಯಲ್ಲಿ ಓಡಾಡೋದಿರಲ್ಲ. ತಲೆಯೆಲ್ಲ ಕೆಡಿಸ್ಕೊಂಡು ಆರಾಮಾಗಿ ಬೆಳಗ್ಗೆನೇ ಎದ್ದು ಏನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಕರೆಕ್ಟ್ ಊಟದ ಟೈಮಿಗೆ ಊಟ ಅಂತೂ ಮಾಡ್ತೀವಿ. ಕರೆಕ್ಟ್ ಟೈಮಿಗೆ ಮಾಡಲ್ವಾ? 12:45 1 ಗಂಟೆ. ಎಲ್ಲಾರು ಒಂದೊಂದು ದಿನ ತೀರಾ ಲೇಟಾಗಿ ಎದ್ದಿದ್ದಿನ ಲೇಟಾಗಿ ಹೋಗುತ್ತೆ. ಇವತ್ತು ನಾನು ಎದ್ದಾಗ 10 ಗಂಟೆ. ಅಂದರೆ 2 ಸರಿ ಎದ್ದು ಮಲ್ಕೊಂಡೆ. ನೈಟು ನಾವು ಮಲಗೋದು ತುಂಬ ಲೇಟ್ ಆಗುತ್ತೆ. 2 ಗಂಟೆ 3 ಗಂಟೆ ಹಿಂಗಾಗತ್ತೆ. ಹಂಗಾಗಿ ನಾವು ಬೆಳಗ್ಗೆ ಟೈಮು ಬೇಗ ಎದ್ದೇಳಲ್ಲ, ಲೇಟ್ ಆಗುತ್ತೆ ಎದ್ದೇಳೋದು. ದಿನ ಸ್ಟಾರ್ಟ್ ಆಗೋದು ಲೇಟು, ಮುಗಿಯೋದು ಲೇಟು ನಮ್ಮದು. ಹಂಗಿರುತ್ತೆ. ಸೊ ಕುಕ್ಕರ್ ಆರಬೇಕಷ್ಟೇ, ಅಲ್ಲಿ ತನಕ ವೆಯ್ಟ್ ಮಾಡು. ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂತೀನಿ. ನಿಂತು ಕಾಲು ನೋವು ಬಂತು. ಅಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೆ. ಅಲ್ಲೇ ನಿಂತ್ಕೊಂಡು ಎಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ಬಂದ್ಬಿಟ್ಟೆ. ಸೊ ಹಂಗಾಗಿ ಕಾಲು ನೋವು ಸ್ಟಾರ್ಟ್ ಆಗೋಗಿದೆ. ನಮ್ಮ ಬಿಸಿ ಪಲಾವ್ ವಿತ್ ಮೊಸರು ಬಜ್ಜಿ ರೆಡಿ ಆಯಿತು. ಮನುಗೇನು ಅಂಥ ಪರಿ ಪಲಾವ್ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ನನಗಿಷ್ಟ. ಅಂದರೆ ನಾಟ್ ವೆರಿ ಫ್ರೀಕ್ವೆಂಟ್ಲಿ, ಹಿಂಗೆ ಅಪರೂಪಕ್ಕೆಲ್ಲ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹೋಟೆಲ್ಗೆ ಹೋದ್ರೆ ಯೂಶಲಿ ನಾನು ಪಲಾವ್ನೇ ಪ್ರಿಫರ್ ಮಾಡೋದು. ಅವರು ಮಸಾಲೆ ದೋಸೆ. ಸ್ವಲ್ಪ ಸ್ಪೂನ್ ಬೇಕಾ, ಕೈಯಲ್ಲಿ ತಿಂತೀಯಾ? ಗೊತ್ತಿಲ್ಲ, ಆಮೇಲೆ ನೋಡೋಣ. ತಿಂದಾದ್ಮೇಲೆ ನೋಡ್ತೀಯಾ? ಹೌದಾ, ಸರಿ, ಏನೋ ಒಂದು ಮಾಡ್ರಪ್ಪ. ನಮಗಂತೂ ಕೈಯಲ್ಲಿ ತಿಂದ್ರೇನೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಸ್ಪೂನಲ್ಲಿ ಗೀನಲ್ಲೆಲ್ಲ ಇಷ್ಟ ಆಗಲ್ಲ. ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ನಿದ್ದೆ ಬಂದಂಗೆ ಆಗ್ತಾ ಇದೆ. ಅದಕ್ಕೆ ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡು ಎದ್ದು ಬಂದೆ. ಮನುನು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹೊರಗಡೆ ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಗೊತ್ತಾ? ಸಮ್ಮರಲ್ಲಿ ಹಿಂಗೆ ಗಾಳಿ ಬಂದುಬಿಟ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೋಡಿ, ತಣ್ಣಗೆ ಬೀಸ್ತಾ ಇದೆ. ಏನೇ ಆಗಲಿ, ಆ ಫ್ಯಾನ್ ಗಾಳಿ ಕುಡಿಯೋದು ಒಳ್ಳೇದೇ ಅಲ್ಲ. ಸಮ್ಮರ್ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಫ್ಯಾನ್ ನೋಡ್ತಾ ಇರುತ್ತೆ ಅಲ್ಲ, 24 hours. ನಮ್ಮ ಮನೆಯಲ್ಲೂ ಅದೇನೆ ನೋಡಿ, ಫ್ಯಾನ್ ಅಂತೂ ಓಡ್ತಾನೇ ಇರುತ್ತೆ. ಈ ಫ್ಯಾನ್ ಗಾಳಿ, AC ಗಾಳಿ ಆ್ಯಕ್ಚುಲಿ ಒಳ್ಳೇದೇ ಅಲ್ಲ. ನಮಗೆ ಬಾಡಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಮನು
ಬಿಸಿನಾ? ಹೇಳಪ್ಪ. ಹೊರಗಡೆ ಎಷ್ಟು ಚೆನ್ನಾಗಿ ತಣ್ಣು ಗಾಳಿ ಬೀಸ್ತಾ ಇದೆ ಗೊತ್ತಾ? ಹೌದು. ಬಾ ಒಂದು 5 ನಿಮಿಷ ಪಾರ್ಕಿಂಗ್ ಹೋಗ್ಬಿಟ್ಟು ಇಲ್ಲ ನನಗೆ ಎಡಿಟ್ ಮಾಡ್ತದೆ, ಟೈಮ್ ಆಯಿತು. ಇದು ಮುಗಿಸಿ ಪಬ್ಲಿಷ್ ಮಾಡಿ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ಬೇಕು. ನಾನು ಆಲ್ರೆಡಿ 5 ಗಂಟೆ ಆಗೋಗ್ತಿಲ್ಲ. ಹೂಮನು 4:15 ಆಲೆ. ನನಗೆ ಇನ್ನೂ 1.5 ಅವರ್ ಕೆಲಸ. ಓಕೆ ಮಾಡಿ ಹಂಗಾರೆ ಏನಾದ್ರು ತಿನ್ನಕ್ಕೆ ತರ್ತೀಯ ಸಾಯಂಕಾಲ? ಏನು ತರ್ಬೋದು? ಏನಾದರೂ ಸರ್, ಏನಾದ್ರು ತಿನ್ಬೇಕು ಅನಿಸ್ತದೆ. ಏನಾದರೂ ಏನಾದರೂ ಹೊರಗಡೆಯಿಂದ ತಿನ್ನಬೇಕು ಅನ್ನಿಸ್ತದೆ. ಓಕೆ. ಸೊ ಪಲಾವ್ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಿದ್ದೆ ಬಂದಂಗೆ ಆಗ್ತಾಯಿತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು 15 ಮಿನಿಟ್ಸ್ ಬ್ರೇಕ್ ತಗೊಂಡು ಹಂಗೆ ಪವರ್ ನ್ಯಾಪ್ ತಗೊಂಡು ಬಂದೆ. ಸಾಕು ಒಂದು 15 ಮಿನಿಟ್ಸ್ ಆಫ್ಟರ್ನೂನು. ಪುನಃ ಬಂದು ಕೂತ್ಕೊಂಡು ಹಂಗೆ ಕೆಲಸ ಮಾಡ್ತಾ ಇದ್ನ. ಅದಕ್ಕೆ ಎದ್ದು ಇವಾಗ ವಾಕ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬ್ರೇಕ್ಗಳು ಹಿಂಗೆ ತಗೊತೀನಿ ನಾನು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಒಂದು 1/2 hour 45 ಮಿನಿಟ್ಸಿಗೆ ಒಂದು 5 ಮಿನಿಟ್ಸ್ ಎದ್ದು ವಾಕ್ ಮಾಡೋದು. ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ನಾವು ಕೆಲಸದ ಮಧ್ಯದಲ್ಲಿ ಮರ್ತ್ಬಿಡ್ತೀವಿ. ಇದು ಒಂದು ವಾಕ್ ತಗೋಬೇಕು, ಇಲ್ಲ ನೀರು ಕುಡಿಬೇಕು, ಇದೆಲ್ಲ ಅದು ಭಾಳ ಡೇಂಜರು ನಮಗೆ ಗೊತ್ತಾ. ಅದನ್ನು ನಮ್ಮ ಆಫೀಸಲ್ಲೂ ಈ ಮೀಟಿಂಗ್ಗಳು, ಹೆಲ್ತ್ ರಿಲೇಟೆಡ್ ಮೀಟಿಂಗ್ಗಳೆಲ್ಲ ಇಡ್ತಾ ಇರ್ತಾರೆ ಹೊರಗಡೆಯಿಂದ ಡಾಕ್ಟ್ರುಗಳನ್ನೆಲ್ಲ ಕರೆಸಿ. ಅವ್ರುಗಳು ಸಜೆಸ್ಟ್ ಮಾಡೋದು ಅದೇ, ಎವ್ರಿ 1/2 hour 45 ಮಿನಿಟ್ಸು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಹಿಂಗೆ ವಾಕ್ ಮಾಡ್ಕೊಂಡು ಬನ್ನಿ, ಅಲಾರಮ್ ಇಟ್ಕೊಂಡು ಚೆನ್ನಾಗಿ ನೀರು ಕುಡೀರಿ ಅಂತ. ವಾಕಿಂಗ್ ಬ್ರೇಕ್ ಮುಗೀತು ಇವಾಗ. ಮನು ಯಾಕೋ ಕಾಫಿನೇ ಕೇಳಿಲ್ಲ. 4:30 ಆಯಿತು. ನೋಡೋಣ, ಇಷ್ಟೊತ್ತಿಗೆ ಕೇಳಬೇಕಿತ್ತಪ್ಪ ಅವರು. ಏನು ಮನು ಕಾಫಿನೇ ಕೇಳಿಲ್ಲ, ಟೀ ಶರ್ಟ್ ತಿಂತಾ ಇದೆಯಾ? ಕೊಡ್ಲಾ? ನಾನು ಒಂದು ಕಪ್ ಹಾಲು ಮಿಕ್ಸ್ ಮಾಡ್ಕೊಂಡು ಹೋಗಿ ಹೊರಗಡೆ ಒಂದು 5 ನಿಮಿಷ ನಿಂತ್ಕೊಂಡಿದ್ದು ಕುಡ್ಕೊಂಡು ಬರ್ತೀನಪ್ಪ ಆರಾಮಾಗಿ. ಚೆನ್ನಾಗಿ ಅನ್ನಿಸ್ತಾ ಇದೆ ಹೊರಗಡೆ. ನಾವು ಮನುನ ಕಳಿಸ್ಕೊಟ್ಬಿಟ್ಟು ಬರೋಕ್ಕೆ ಹೊರಟಿದ್ದೀವಿ. ಬಾಯ್. ಕಾರ್ ಹೊರಗೆ ಹಾಕ್ಬಿಡು. ಅದಂತೂ ಧೂಳು ನಾವೆಷ್ಟು ಒರೆಸಿದ್ರೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒರೆಸೋದೇ ಬಿಟ್ಬಿಡ್ತೀವಿ. ಅವಶ್ಯಕತೆ ಬಿದ್ದಾಗ ಒರೆಸ್ಕೊಳ್ಳೋದು. ಇವಾಗ ನಾನು ಏನು ಬೇಕಾದ್ರೂ ಬೈಕೋಬಹುದು ಮನುಗೆ. ಏನೋ ಹೇಳ್ತಾ ಇದ್ದೆ, ಅಷ್ಟೊತ್ತಿಗೆ ನೀನು ವಿಂಡೋ ಡೌನ್ ಮಾಡಿಬಿಟ್ಟೆ. ಈಗ ಹೇಳಲ್ಲ. ಏನೋ ಹೇಳ್ತಿರ್ತೀನಿ ಅಂತ ಗೊತ್ತು. ಏನು ಹೇಳ್ತಿದ್ದೆ ಅಂತ ಗೊತ್ತಾ? ಏನು ಹೇಳ್ತಿದ್ದೆ? ಅದು ಇರೋದು ಪಾಯಿಂಟ್. ಗೇಟ್ ಹಾಕು. ಹಲೋ, ಈಗ ನೋಡಿ ಹೆಂಗೆ ಸೋಂಬೇರಿತನ ಮಾಡ್ತಾರೆ ಗೇಟ್ ಹಾಕೋಕ್ಕೆ. ಗೇಟ್ ಹಾಕು. ಹಲೋ, ಗೇಟ್ ಹಾಕು. ಅದು ಕೇಳಿಸಲ್ಲ ಅಂತ ಹೇಳಿದ್ಯಾ ಅಂದರೆ ಕೇಳಿಸತ್ತೆ ಅಂತ. ಬಾ, ಗೇಟ್ ಹಾಕು. ತೆಗೆದ ಮೇಲೆ ಹಾಕ್ಬಿಡು. ನಾನು ಹಾಕಲ್ಲ. ಆಮೇಲೆ ನಾನು ಹಾಕಲ್ಲ. ಕಳ್ಳನೇ ಎಷ್ಟೋ ಒಳ್ಳೆಯವನೋ ಏನೋ, ಹಿಡ್ಕೊಂಡು ಹೋಗ್ಲಿ ಬಿಡು. ನಾನೇ ಹೇಳ್ತೀನಿ ಬಾರಪ್ಪ ಹಿಡ್ಕೊಂಡು ಹೋಗು ಅಂತ. ನನಗೂ ಬೇಜಾರಾಗೋಗೈತಿ ಅಪ್ಪನ ಜೊತೆ. ಬಾರಪ್ಪ ಹಿಡ್ಕೊಂಡು ಹೋಗು ಅಂತೀನಿ. ತುಂಬಾ ಸಿಂಪಲ್. ಇವರಿಗೆ ಓಟ್ ಹಾಕಿ. ಎಲ್ಲ ಹಾಕೋರೆಲ್ಲ ಇವರಿಗೆ ಓಟ್ ಹಾಕಿ. ಈ ಗೇಟ್ನ ತೆಗಿಯೋಕ್ಕೂ ಕಿತ್ತಾಡ್ತೀವಿ, ಹಾಕೋಕ್ಕೂ ಕಿತ್ತಾಡ್ತೀವಿ. ಇದು ಸ್ವಲ್ಪ ವೆಯ್ಟ್ ಎಳೆಯೋದಕ್ಕೆ. ಅದಕ್ಕೇನೆ ನೋಡಿ, ಇವಾಗ ವಿಧಿ ಇಲ್ಲ ಅಂತ ತೆಕ್ಕೋಬಿಟ್ಟು ಹಾಕೋದಕ್ಕೆ ನನಗೆ ಹೇಳೋದ್ರು. ಹಂಗೆ ನಾನು ತೆಗೆದಾಗ ಅವ್ರಿಗೆ ಹಾಕೋಕ್ಕೆ ಹೇಳ್ತೀನಿ. ನಾನು ತೆಗ್ದಿದ್ದೀನಲ್ವ, ನೀನು ಹಾಕು ಅಂತ. ಸೊ ಟೆಂಪಲ್ಗೆ ಬಂದೆ. ಪರವಾಗಿಲ್ಲ, ಮೇಡಮ್ ಅವರು ಇದ್ದಾರೆ ಇಲ್ಲಿ, ನಿಮ್ಗೆ ಸಿಗತ್ತೆ. ಇದು ಬಿಲ್ಪತ್ರ ತಗೊಂಡು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಓಡೋದು ಅಷ್ಟೇ ಕೆಲಸ. ದೇವಸ್ಥಾನ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ. ಆಯ್ತಪ್ಪ, ಹೋದ ವಾರ ಬಂದಿರಲಿಲ್ಲ, ಶಿವರಾತ್ರಿ ಇತ್ತು. ಬಟ್ ಈ ವಾರ ಬಂದು ಸ್ವಲ್ಪ ನೆಮ್ಮದಿ ಸಿಕ್ತು. ದೇವಸ್ಥಾನ ಫುಲ್ ಖಾಲಿ ಇದೆ, ಒಂಥರ ಏನೋ ಖುಷಿ ಆಗ್ತಾ ಇದೆ. ಈಗೇನೇನಿಲ್ಲ, ಇಲ್ಲಿಂದ ಯಥಾಸುತ್ತ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತೀನಿ. ಯಾಕಂದರೆ ಏರಿಯಾಗಳು ಫ್ರೆಂಡ್ಸ್ ಮೀಟ್ ಮಾಡಲಿಲ್ಲ ಅಂದರೆ ವಾರಕ್ಕೆ ಒಂದೇ ಸರಿ ಮೀಟ್ ಮಾಡೋಕ್ಕಾಗೋದು. ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ 1 hour ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿಂದ ನನ್ನ ಮನೆ ಹೊರಡೋದು. 2 hours later. ಎಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡ್ಸ್ಕೊಂಡು ಬರೋದ್ರಲ್ಲಿ ಇಲ್ಲಿ ನೋಡಿದ್ರೆ ಏನೋ ಒಂದು ಪಾರ್ಸಲ್ ಬಂದಿದೆ. ಏನು ಅಂತ ಗೊತ್ತಿಲ್ಲ. ಹಲೋ ಮಿಸ್ಟರ್, ಏನದು ಪಾರ್ಸಲು? ನಾವು ಮಿಸ್ಟರ್ ಅಲ್ಲ, ಮಿಸ್ಸಸ್. ಆಯಿತು, ಏನದು ಪಾರ್ಸಲ್? ಅದ ಒಂದು ಕಿಚನ್ ಐಟಮ್ ಆರ್ಡರ್ ಮಾಡಿದ್ದೆ. ದೋಸೆ ತವಾ ಕಾಸ್ಟ್ ಐರನ್ದು. ಹಂಗೆ ಓಪನ್ ಮಾಡಲ? ಬೇಡ, ಏನು ಸದ್ಯಕ್ಕೆ ಕಾಫಿ ಕೊಟ್ಬಿಟ್ರೆ ಸಾಕು. ನನಗೆ ಬಿಸಿ ಮಾಡಿದ್ದೀನಿ, ನಾನು ಸುಮ್ಮನೆ ಕಾಫಿ ಮಾಡಿಕೊಡ್ಬೇಕಷ್ಟೇ. ಅಷ್ಟೇ ನಮ್ಗೆ ಬೇಕಿರೋದು. ನಾವು ಅಷ್ಟರಲ್ಲೇ ಅಲ್ಪ ತೃಪ್ತರು. ಅಷ್ಟೊಂದು ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀವಿ ನಾವು. A few moments later.
ನಿನ್ನೆ ಹೊರಗಡೆ ಹೋಗಿದ್ದಾಗ ಕಾರ್ನರ್ ಹೌಸಿಗೆ ರಾಂಗ್ ಮ್ಯಾಪ್ ಹಾಕ್ಕೊಂಡು ಯಾವುದೋ ರಾಂಗ್ ರೂಟಿಗೆ ಬಂದು ಅಲ್ಲೆಲ್ಲೋ ಡಿನ್ನರ್ ಮಾಡ್ಕೊಂಡು ಬಂದ್ವಿ ಅಲ್ವಾ, ಅದಕ್ಕೆ ನಿನ್ನೆ ಮಿಸ್ ಆಗಿದ್ದಕ್ಕೆ ಇವತ್ತು ತುಂಬ ಇಬ್ರಿಗೂ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಐಸ್ ಕ್ರೀಮ್ ಬೇಕೇ ಬೇಕು ಅಂತ. ಅದಕ್ಕೆ ಇವಾಗ ರಾತ್ರಿ 9:45 ಹೊರಟಿದ್ದೀವಿ. ನನಗೆ ಕಾರ್ನರ್ ಹೌಸಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಅಷ್ಟು ಇಷ್ಟ ಆಗಲ್ಲ. ಮನುಗೂ ಇತ್ತೀಚೆ ಕಾರ್ನರ್ ಹೌಸ್ ಫೇವ್ರೇಟ್ ಆಗ್ಬಿಟ್ಟೈತಲ್ವ ಮನು? ತುಂಬ ಚೆನ್ನಾಗಿರತ್ತಲ್ಲಿ ಐಸ್ ಕ್ರೀಮು. ನನಗೆ ಸುಮಾರು ವರ್ಷದಿಂದ ಕಾರ್ನರ್ ಹೌಸ್ ಐಸ್ ಕ್ರೀಮ್ ಅಂದರೆ ನಂಗಾಗತ್ತೆ. ಸ್ವಲ್ಪ ಹೆವಿ ಆಗುತ್ತೆ, ಜಾಸ್ತಿ ಕ್ವಾಂಟಿಟಿ ಕೊಡ್ತಾನೆ, ಪ್ರೈಸು ಹಂಗೆ ಇರುತ್ತೆ ಅದ್ರ ತಕ್ಕಂಗೆ. ಬಟ್ ಸ್ಟಿಲ್ ಅಲ್ಲಿದ್ದು ಟೇಸ್ಟು, ಟೆಕ್ಸ್ಚರ್ ಐಸ್ ಕ್ರೀಮ್ದೆಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ. ಇವಾಗ ಹೊರಟಿದ್ದೀವಿ. ಇಲ್ಲೇ ಎಲ್ಲೋ ಹತ್ರದಲ್ಲಿ ಒಂದು 5-6 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಹುಡ್ಕೊಂಡು ಅಲ್ಲಿಗೆ ಹೋಗಿ ತಿನ್ಕೊಂಡು ಬಂದ್ಬಿಡೋಣ ಅಂತ. 11 ಗಂಟೆ ಕ್ಲೋಸು. ಸೊ ಹೋಗಕ್ಕೆ ಬೇಕು ಒಂದು 15-20 ಮಿನಿಟ್ಸು. ಈ ಟೈಮಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಲೇಟ್ ಆಗ್ತಾಯಿದೆ ಹೋಗೋಣ. ಸರ್, ಒಂದು ಬನಾನಾ ಸ್ಪ್ಲಿಟ್ಟು, ಒಂದು ಡ್ರೈ ಫ್ರೂಟ್ ಸಂಡೆ. ನಾವಿವಾಗ ತಗೊಂಡಿದ್ದು ನಾನಿದು ಡ್ರೈ ಫ್ರೂಟ್ ಸಂಡೆ. ಯೂಶ್ವಲಿ ನಾನು ಅದಕ್ಕೆ ಹೋಗೋದು, ಅದು ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಇಲ್ಲಿ. ಮೊನ್ನೆ ಇವತ್ತು ಇದು ತಗೊಂಡು ಬನಾನಾ ಸ್ಪ್ಲಿಟ್. ಅದು ನನ್ನ ಫೇವ್ರೇಟ್. ಅದು ನಿನ್ನ ಫೇವ್ರೇಟ್. ಲಾಸ್ಟ್ ಟೈಮ್ ಅದೇ ತೊಗೊಂಡಿದ್ದೆ ನೀನು, ನನ್ನ ನೆನಪಿದೆ. ನ್ಯೂ ಬಿ ಎಲ್ ರೋಡಲ್ಲಿ ಒಳಗಡೆ ಎಷ್ಟು ನೀಟಾಗಿ ಸೀಟಿಂಗ್ ಮಾಡೋರು. ಇಲ್ಲಿ ಸೀಟಿಂಗ್ ಇಲ್ಲ, ಚಿಕ್ಕದಿದೆ. ಇಲ್ಲೊಂಥರ ಓಪನ್ ಏರಿಯಾ ಚೆನ್ನಾಗಿರುತ್ತೆ. ಅಲ್ಲಿ ಇನ್ಸೈಡೇ ಫುಲ್ ಸೀಟಿಂಗ್ ಮಾಡಿದ್ದಾರೆ. ನಾವಿಲ್ಲಿ ಯಲಹಂಕಗೆ ಫಸ್ಟ್ ಟೈಮ್ ಬಂದಿರೋದು. ಬಟ್ ಚೆನ್ನಾಗಿದೆ ಹೊರಗಡೆ. ಇದು ಯಾವುದೋ ಮಾಲ್, ಇದು ಫುಲ್ಲು ಆಲ್ಮಂಡ್ಸು, ಅವ್ರದ್ದು ಫುಲ್ಲು ಚಾಕ್ಲೇಟ್ ಸಿರಪ್ಪು, ಫುಲ್ ಕಲರ್ಫುಲ್ ಆಗಿದೆ ಮನೋದು. 3 ಫ್ಲೇವರ್ ಇದೆ. ಹೌದಾ? ನನ್ನಲ್ಲೊಂದು ಫುಲ್ ಆಲ್ಮಂಡು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತಾರೆ. ಸಖತ್ ಎಮ್ಮೆ ಆಗಿದೆ. ಬಿಡ್ತಾ ಇಲ್ಲ ಮಂಜು ನೋಡಿ, ಲೆಕ್ಕ ನಮ್ಮ ನೋಡಿ ಹಿಂಗಿಲ್ಲ, ಅವ್ರು ನೋಡಿ ಹಂಗಿಲ್ಲ. ಖಾಲಿ ಆಗೋಯ್ತು ಮನೆ, ಖಾಲಿ ಆಗೋಯ್ತು. ಇನ್ನೊಂದು ತಗೋಬೇಕು. ಹೆವಿ ಆಗಿರುತ್ತೆ. ಬಿಡು. ಇನ್ನೊಂದು ಬಿಟ್ಟರೆ ಇನ್ನೊಂದು ಅರ್ಧ ಬೌಲ್ ಬೇಕಿತ್ತು. ಹೇಳಿ ಸಾಕು, ಇನ್ನೊಂದು ದಿನ ಬರೋಣ. Tell all these to have a seat. I know that they cannot stand them. Burn it and roll me another one. I do whatever I feel like. I remember when we dreamed about